ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು. ಬಿ. ಕೆ. ಸುಮಿತ್ರಾ ಕನ್ನಡದ ಗಾನಕೋಗಿಲೆ, ಸುಪ್ರಸಿದ್ಧ ಚಲನಚಿತ್ರ ಹಾಗೂ ಸುಗಮ ಸಂಗೀತ ಗಾಯಕಿ. ಬಿ. ಕೆ. ಸುಮಿತ್ರಾ ಅವರು ಕನ್ನಡದ ಪ್ರಸಿದ್ಧ ಸುಗಮ ಸಂಗೀತ ಮತ್ತು ಚಲನಚಿತ್ರ ಹಿನ್ನೆಲೆ ಗಾಯಕಿಯಾಗಿದ್ದು, ಅವರನ್ನು ಮಲೆನಾಡ ಕೋಗಿಲೆ, ಕನ್ನಡದ ಕೋಗಿಲೆ ಎಂಬುದಾಗಿ ಕರೆಯುತ್ತಾರೆ. ಇವರು ಏಪ್ರಿಲ್ 27, 1941ರಂದು ಜನಿಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡು ಸಮೀಪ ಬಿಳಿಲುಕೊಪ್ಪ ಗ್ರಾಮ. ಇವರು ತಂದೆ ತಾಯಿಗಳು, ತಾಯಿ ಗಂಗಮ್ಮ, ತಂದೆ ಪಟೇಲ್ ಕೃಷ್ಣಯ್ಯನವರು ಖ್ಯಾತ ಯಕ್ಷಗಾನ ಕಲಾವಿದರಾಗಿದ್ದಾರೆ. ಇವರ ಸಂಗೀತದ ಒಲವು ಮನೆಯಲ್ಲಿ ಸಂಗೀತದ ವಾತಾವರಣವಿದ್ದು, ತಾಯಿ ಹಾಗೂ ಎಂ. ಪ್ರಭಾಕರ್ ಇವರಿಂದ ಸಂಗೀತಾಭ್ಯಾಸ ಮಾಡಿದರು. ಇವರ ಮೊದಲ ಹಾಡು 1964ರಲ್ಲಿ ಜಿ. ಕೆ. ವೆಂಕಟೇಶ್ ಸಂಗೀತ ನಿರ್ದೇಶನದ ಕವಲೆರಡು ಕುಲವೊಂದು ಚಿತ್ರದ ಮೂಲಕ ಚಲನಚಿತ್ರರಂಗಕ್ಕೆ ಪ್ರವೇಶಿಸಿದರು. ಇವರ ಪ್ರಸಿದ್ಧ ಗೀತೆಗಳು ತಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತ್ತು, ಉಪಾಸನ ಚಿತ್ರದ ಗೀತೆ ಮಧುರ ಮಧುರವೇ ಮಂಜುಳಗಾನ, ಮತ್ತೊಂದು ಮನೆಯೇ ವೃಂದಾವನ ಮುಂತಾದ ಜನಪ್ರಿಯ ಹಾಡುಗಳನ್ನು ಹಾಡಿದ್ದಾರೆ. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸಂಗೀತ ನೃತ್ಯ ಕಲಾ ಅಕಾಡೆಮಿ ಪ್ರಶಸ್ತಿ ಹಾಗೂ ಕೆಂಪೇಗೌಡ ಪ್ರಶಸ್ತಿಗಳು ಲಭಿಸಿವೆ. ಬಿ. ಕೆ. ಸುಮಿತ್ರಾ ಎಂದೇ ಜನಪ್ರಿಯವಾಗಿರುವ ಬಿಳಿಲುಕೊಪ್ಪ ಕೃಷ್ಣಯ್ಯ ಸುಮಿತ್ರಾ ಕನ್ನಡ ಚಲನಚಿತ್ರಗಳಲ್ಲಿ ತಮ್ಮ ಕೆಲಸಕ್ಕೆ ಹೆಸರುವಾಸಿಯಾದ ಭಾರತೀಯ ಗಾಯಕಿ. ಹಲವಾರು ಭಕ್ತಿಗೀತೆಗಳು ಮತ್ತು ಜಾನಪದ ಗೀತೆಗಳನ್ನು ಹಾಡಿ ಜನಪ್ರಿಯರಾಗಿದ್ದಾರೆ. ಸುಮಿತ್ರಾ ಕರ್ನಾಟಕದ ಹೊರನಾಡು ಸಮೀಪದ ಬಿಳಿಲುಕೊಪ್ಪದಲ್ಲಿ ಗಂಗಮ್ಮ ಮತ್ತು ಕೃಷ್ಣಯ್ಯ ದಂಪತಿಗಳಿಗೆ ಜನಿಸಿದರು. ನಂತರ ಕುಟುಂಬವು ಶಿವಮೊಗ್ಗಕ್ಕೆ ಸ್ಥಳಾಂತರಗೊಂಡಿತು. ಅಲ್ಲಿ ಸುಮಿತ್ರಾ ಅವರು ನಟಿ ಪಂಡರಿಬಾಯಿಯವರ ಸಹೋದರ ಎಂ. ಪ್ರಭಾಕರ್ ಅವರಿಂದ ಕರ್ನಾಟಕ ಸಂಗೀತದಲ್ಲಿ ತರಬೇತಿ ಪಡೆದರು. ಸುಮಿತ್ರಾ ಅವರು ಎಂ. ಎಲ್. ಸುಧಾಕರ್ ಅವರನ್ನು ವಿವಾಹವಾದರು. ಅವರ ಮಗಳು ಸೌಮ್ಯ ರಾವ್ ಕೂಡ ಹಿನ್ನೆಲೆ ಗಾಯಕಿ. ಅವರ ಮಗ ಸುನಿಲ್ ರಾವ್ ಕೂಡ ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಚಲನಚಿತ್ರ ನಟರಾಗಿ ಪ್ರಸಿದ್ಧರಾಗಿದ್ದಾರೆ. ಬಿ. ಕೆ. ಸುಮಿತ್ರಾ ಅವರನ್ನು ಸಂಗೀತ ಸಂಯೋಜಕ ಜಿ. ಕೆ. ವೆಂಕಟೇಶ್ ಅವರು ಗಮನಿಸಿದರು. ಅವರ ಕವಲೆರಡು ಕುಲವೊಂದು 1964ರ ತೆರೆಕಂಡ ಚಿತ್ರದಲ್ಲಿ ಹಾಡಲು ಕೇಳಿಕೊಂಡರು. 40 ವರ್ಷಗಳಿಗೂ ಹೆಚ್ಚು ಕಾಲ ವೃತ್ತಿ ಜೀವನದಲ್ಲಿ ಅವರು ಜಿ. ಕೆ. ವೆಂಕಟೇಶ್, ಆರ್. ಸುದರ್ಶನನ್, ವಿಜಯಭಾಸ್ಕರ್, ಎಂ. ರಂಗರಾವ್, ರಾಜೇಂದ್ರ ನಾಗೇಂದ್ರ ಮತ್ತು ಅನೂಪ್ ಸೀಳಿನ್ ಅವರಂತಹ ಹೊಸ ಪೀಳಿಗೆಯ ಸಂಗೀತಗಾರರೊಂದಿಗೆ ಕೆಲಸ ಮಾಡಿದ್ದಾರೆ. ಸುಮಿತ್ರಾ ರಾಜ್ಯಾದ್ಯಂತ ಸಂಗೀತ ಕಾರ್ಯಾಗಾರಗಳಲ್ಲಿ ಭಾಗವಹಿಸುವ ಮತ್ತು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವಲ್ಲಿ ಸಕ್ರಿಯರಾಗಿದ್ದಾರೆ. ಇವರು ಹಾಡಿರುವ ಪ್ರಮುಖ ಗಾಯನವೆಂದರೆ ತಂದೆ ಮಕ್ಕಳು ಚಿತ್ರದ ನಿನ್ನೊಲುಮೆ ಎಮ್ಮಗಿರಲಿ ತಂದೆ ಮತ್ತು ಕರುಳಿನ ಕರೆ ಚಿತ್ರದಲ್ಲಿ ಅ ಆ ಇ ಈ ಅ ಆ ಇ ಕೆ ಕನ್ನಡದ ಅಕ್ಷರಮಾಲೆ, ಅನುರಾಧ ಚಿತ್ರದಲ್ಲಿ ಕರೆಯ ಕೇಳಿ ಬಂದೆ ಅಂತ ಒಂದು, ಸತಿ ಸುಕನ್ಯಾ ಚಿತ್ರದಲ್ಲಿ ಮಧುರ ಮಧುರವೇ ಮಂಜುಳಗಾನ, ಉಪಾಸನ ಚಿತ್ರದಲ್ಲಿ ಸಂಪಿಗೆ ಮರದ ಹಸುರಿಲ ನಡುವೆ ಕೋಗಿಲೆ ಹಾಡಿತ್ತು, ಚಕ್ರತೀರ್ಥ ಚಿತ್ರದಲ್ಲಿ ಓಡಿ ಬಾ ಓಡೋಡಿ ಬಾ ಇನ್ನ ನನ್ನ ಮುದ್ದು ಓಡಿ ಬಾ, ಬೃಂದಾವನ ಚಿತ್ರದಲ್ಲಿ ಮನೆಯೇ ವೃಂದಾವನ, ಎದ್ದೇಳು ಮಂಜುನಾಥದಲ್ಲಿ ಎದ್ದೇಳು ಮಂಜುನಾಥ. ಇವರಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ನಾಡೋಜ ಗೌರವ ಮತ್ತು
ಗೌರವ ಡಾಕ್ಟರೇಟ್ ಪದವಿ, ಕೆಂಪೇಗೌಡ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಚಲನಚಿತ್ರ ಅಕಾಡೆಮಿಯಿಂದ GV ಅಯ್ಯರ್ ಪ್ರಶಸ್ತಿ, 2019ರಲ್ಲಿ ಕಿಮಾ ಪ್ರಶಸ್ತಿಗಳಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ, 2021ರಲ್ಲಿ ಕನ್ನಡ ಸಾಹಿತ್ಯ ಪ್ರಶಸ್ತಿಯಿಂದ ಕೆ. ಮೋಹನ್ ದೇವ್ ಆಳ್ವ ಮತ್ತು MK ಶೈಲಜಾ ಆಳ್ವ ದತ್ತಿ ಪ್ರಶಸ್ತಿಗಳು ಲಭಿಸಿವೆ. ಇವರು ಅತ್ಯಂತ ಸುಮಧುರವಾಗಿ ಗಾನ ಕೋಗಿಲೆಯಂತೆ ಗಾಯನವನ್ನ ಮಾಡುತ್ತಿದ್ದರು. ಹಿಂದೆ ಹೆಚ್ಚಾಗಿ ಅವರು ಭಕ್ತಿಗೀತೆಗಳನ್ನ, ಭಾವಗೀತೆಗಳಲ್ಲಿ ಹಾಡನ್ನು ಹಾಡಿದ್ದಾರೆ. ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ, ಕಿವಿಗೆ ಇಂಪಾಗಿರ್ತಕ್ಕಂಥ ಹಾಡುಗಳನ್ನು ಹಾಡಿ ಜನಪ್ರಿಯರಾಗಿದ್ದಾರೆ. ಅವರ ಹಾಡಿನ ಮಾಧುರ್ಯಕ್ಕೆ ಜನರು ತಲೆದೋಗಿ ಅವರನ್ನು ಶಬಾಷ್ ಎಂದು ಕೂಡ ಕರೆದಿದ್ದಾರೆ ಮತ್ತು ಗಾನ ಕೋಗಿಲೆ ಎಂಬುದಾಗಿ ಅವರನ್ನ ಕರೆದಿದ್ದಾರೆ. ತಾವು ಕೇಳಿದ ಹಾಡು ಕಿವಿಗೆ ಇಂಪಾದ ಚಾಮುಂಡೇಶ್ವರಿಯ ಹಾಡು. ನೋಡು ನೋಡು ಕಣ್ಣಾರೆ ನಿಂದಿಹಳು, ನಗು ನಗುತ್ತಾ ಚಾಮುಂಡಿ ನಿಂದಿಹಳು ಎಂಬುದು ಸುಪ್ರಸಿದ್ಧ ಭಕ್ತಿಗೀತೆಯಾಗಿದ್ದು, ಇದನ್ನು BK ಸುಮಿತ್ರಾ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿದ್ದಾರೆ. ಈ ಸುಂದರ ಹಾಡು ತಾಯಿ ಚಾಮುಂಡೇಶ್ವರಿ ದೇವಿಯ ವೈಭವವನ್ನು ಸಾರುತ್ತದೆ. ಹೀಗೆ ಅತ್ಯಂತ ಸುಮಧುರವಾದ ಗೀತೆಗಳನ್ನ BK ಸುಮಿತ್ರಾ ಅವರು ಹಾಡಿ ರಸಿಕರ ಕಿವಿಯನ್ನು ತಂಪಾಗಿಸಿದ್ದಾರೆ. ಇವರು ಕೂಡ ಹಾಡಿರ್ತಕ್ಕಂಥ ಗೀತೆಗಳು ಇಂದಿಗೂ ಕೂಡ ತುಂಬಾ ಜನಪ್ರಿಯವಾಗಿದೆ. ಅದರಲ್ಲೂ ಕೂಡ ಗಣಪತಿ ಭಕ್ತಿ ಗೀತೆಗಳು, ಮಂಜುನಾಥ ಸ್ವಾಮಿ ಭಕ್ತಿ ಗೀತೆಗಳು, ಎಲ್ಲ ರೀತಿಯ ಜನಪದ ಗೀತೆಗಳು ತುಂಬಾ ಅತ್ಯಂತ ಜನಪ್ರಿಯವಾಗಿದೆ. ಈ ಒಂದು ಭಕ್ತಿ ಗೀತೆಯನ್ನು ಹಾಡಿರ್ತಕ್ಕಂಥ BK ಸುಮಿತ್ರಾ ಅವರಿಗೆ ಅವರ ಕಂಠಕ್ಕೆ ಸರಸ್ವತಿಯೇ ಒಲಿದು ಬಂದಿದ್ದಾರೆ. ಗಾನ ಮಾಧುರ್ಯದಿಂದ ಅವರು ಕಾಯವನ್ನು ಹಾಡುತ್ತಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲಲ್ಲಿ 2000ಕ್ಕೂ ಹೆಚ್ಚು ವಿಡಿಯೋಗಳಿದೆ. ಕವಿಗಳು, ಸಾಹಿತಿಗಳು, ಸಂಸ್ಕೃತಿ ಎಲ್ಲ ವಿಚಾರವಾಗಿ ವಿಡಿಯೋಗಳನ್ನು ಮಾಡಿದ್ದೀನಿ. ದಯಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ಮತ್ತು 10 ಕಿರುಚಿತ್ರಗಳನ್ನು ಮಾಡಿದ್ದೇನೆ. ಬೆಳೆಯುಪರಿ ಮೊಳಕೆಯಲ್ಲಿ ತ್ಯಾಗ, ತ್ರಿಕೋನ, ತಂದೆಗಾಗಿ, ತಾಯಿಗಾಗಿ ಹಲವಾರು 10 ಚಿತ್ರಗಳನ್ನು ಮಾಡಿದ್ದೇನೆ. ದಯಮಾಡಿ ಎಲ್ಲ ಚಿತ್ರಗಳನ್ನು ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಅಂತ ಟೈಪ್ ಮಾಡಿದ್ರೆ ನಮ್ಮ ಚಾನಲ್ ಓಪನ್ ಆಗುತ್ತೆ. ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಂತಿ ತಮ್ಮವನೇ ಆದ ಆದಿತ್ಯ ಲೋಕೇಶ್, ಮೈಸೂರು. ನಮಸ್ಕಾರ.